ಎಲ್ರಿಗೂ ನಮಸ್ಕಾರ, ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ರಕ್ಷಿಸ್ ಕ್ಯಾಪ್ಚರ್ ಚಾನಲ್. ಹಾಗೆ ನಮಗೆ ಬೆಳಗಿನ ಚಹಾಕ್ಕೆ ರೊಟ್ಟಿ ಮತ್ತು ಪುಂಡಿ ಮತ್ತು ಬಟಾಟೆ ಮತ್ತು ಒಣಗಲ್ ಮೀನು ಸಾಂಬಾರು ಮತ್ತು ಚಹಾ. ಮಾವಿನ ಹಣ್ಣಲ್ಲಿ ಬೇರೆ ಬೇರೆ ಟೈಪಿನ ಮಾವಿನ ಹಣ್ಣು ಬರ್ತದೆ. ಅದರಲ್ಲಿ ಒಂದು ನೆಕ್ಕರ ಮಾವಿನ ಹಣ್ಣು. ಹಾಗೆ ನೆಕ್ಕರ ಮಾವಿನ ಹಣ್ಣು ಕೆಲವರಿಗೆ ಪರಿಚಯ ಇದೆ, ಕೆಲವರಿಗೆ ಪರಿಚಯ ಇಲ್ಲ ಅದರದ್ದು. ಹಾಗೆ ನಿಮಗೆ ತೋರಿಸ್ತೇನೆ ಹೇಗಿರ್ತದೆ ಈ ನೆಕ್ಕರೆ ಮಾವಿನ ಹಣ್ಣು ಅಂತೇಳಿ. ಹಾಗೆ ಮರದ ಹತ್ರ ಹೋಗುವ ಬನ್ನಿ. ನೋಡಿ, ಇದುವೇ ನೆಕ್ಕರೆ ಮಾವಿನ ಹಣ್ಣಿನ ಮರ ನಮ್ಮದು. ಮಾವಿನ ಹಣ್ಣಿದು ನಮ್ಮ ಮನೆಯಲ್ಲಿ ಒಂದೇ ಮರ ಇರೋದು, ಮತ್ತೆಲ್ಲ ಕಸಿ ಮತ್ತು ಕಾಡು ಮಾವಿನ ಹಣ್ಣು ಬರ್ತದಲ್ಲ ಅದ್ರದ್ದು ಮಾತ್ರ ಇರೋದು. ನೋಡಿ, ಇದೊಂದು ಸಿಕ್ಕಿತು ನನಗೆ. ಇದು ಹಕ್ಕಿ ತಿಂದಿದೆ ನೋಡಿ. ಇದನ್ನು ನಾವು ಯೂಸ್ ಮಾಡಬಾರ್ದು, ಆದರೆ ಇಲ್ಲೆಲ್ಲ ಸುಮಾರು ಬಿದ್ದಿದೆ, ಕೆಳಗಡೆ ಇದೆ. ಹಾಗೆ ಅದನ್ನು ಹೆಕ್ಕಿಕೊಂಡು ಬರ್ತೇನೆ, ನಿಮಗೆ ತೋರಿಸ್ತೇನೆ. ಒಳ್ಳೆದಿದ್ದನ್ನು ಮಾತ್ರ ನಾವು ತಿನ್ನಬೇಕು, ಮತ್ತು ಹಕ್ಕಿ ತಿನ್ನೋದನ್ನು ತಿನ್ನಬಾರ್ದು. ನೋಡಿ, ನನಗೆ ಸಿಕ್ಕಿದ್ದು 2-3 ಮಾವಿನ ಹಣ್ಣು ಮಾತ್ರ, ಮತ್ತು ಎಲ್ಲಲ್ಲಿ ರಾಶಿ ಹಾಕಿದ್ದೇನೆ. ನಿಮಗೆ ತೋರಿಸ್ತೇನೆ. ಅದೆಲ್ಲ ಫುಲ್ಲು ಅಂತ ಹೇಳಿದರೆ ಮೇಲೆಲ್ಲ ಬಿದ್ದು ಹಾಳಾಗಿದೆ. ಕೆಲವು ಹಕ್ಕಿಗಳೆಲ್ಲ ತಿಂದು ಕೆಳಗೆ ಹಾಕಿದೆ. ಅದು ನಿಮಗೆ ತೋರಿಸ್ತೇನೆ ಎಷ್ಟು ಹಾಳಾಗಿದೆ ಅಂತ. ನೋಡಿ, ಇದುವೇ ನೋಡಿ, ಇದು ನೋಡಿ ಚಂದ ಹಣ್ಣಾಗಿದೆ, ಆದರೆ ಮೇಲಿಂದ ಬಿದ್ದು ಅದಕ್ಕೆ ಪೆಟ್ಟಾಗಿದೆ. ಹಾಗೆ ಈ ಕಡೆ ಸ್ವಲ್ಪ ರಾಶಿ ಮಾಡಿದ್ದೇನೆ ನೋಡಿ, ಇಷ್ಟು ಕೂಡ ಇದೆಲ್ಲ ಮೇಲಿಂದ ಬಿದ್ದು ಪೆಟ್ಟಾಗಿದೆ. ಹಾಗೆ ಕೆಲವು ಹಕ್ಕಿಗಳು ತಿಂದಿದೆ. ಇನ್ನೊಂದು ಮಾವಿನ ಹಣ್ಣು ಸಿಕ್ಕಿತ್ತು ನೋಡಿ, ಇದು ನೆಕ್ಕರೇನೆ, ಆದರೆ ಫುಲ್ ಇದು ಹಣ್ಣಾಗಿದೆ ನೋಡಿ. ಇದೇನು ಬಿದ್ದು ಪೆಟ್ಟಾಗಲಿಲ್ಲ. ಇದು ತುಂಬ ಪರಿಮಳ, ಎಲ್ಲ ಮಾವಿನ ಹಣ್ಣಿಗೆ ಕಂಪೇರ್ ಮಾಡಿದರೆ. ಈಗ ಕಾಡು ಮಾವಿನ ಹಣ್ಣು ಕೂಡ ಪರಿಮಳ, ಆದರೆ ಇದು ತುಂಬ ಪರಿಮಳ. ಇಲ್ಲೆಲ್ಲ ಹಕ್ಕಿಗಳು ಓಡಾಡ್ತುಂಟು, ಸೌಂಡ್ ಕೇಳ್ತಾ ಉಂಟು, ಅದು ಹಕ್ಕಿಗಳಿಲ್ಲೆಲ್ಲ ಉಂಟು. ಹಾಗೆ ಮತ್ತು ಇಲ್ಲಿ ಕಾಣ್ತಿರೋದು ನಿಮಗೆ ಹಲಸಿನ ಹಣ್ಣು. ಇದನ್ನು ತುಳುವಿನಲ್ಲಿ ಗುಜ್ಜೆ ಅಂತೇಳಿ ಕರೀತಾರೆ. ನಿಮಗೆ ಕೆಳಗೆ ತೋರಿಸ್ತೇನೆ. ಕೆಳಗೆ ಸ್ವಲ್ಪ ಆಗಿದೆ, ಅದು ತುಂಬ ದೊಡ್ಡದಾಗ್ತಿಲ್ಲ, ಸಣ್ಣದಾಗಿ ಆಗಿದೆ. ತೋರಿಸ್ತೇನೆ. ಕೆಳಗಿಂದ ಆಗಿದೆ, ಆದರೆ ಸ್ವಲ್ಪ ಸಣ್ಣದಿದು. ಇದನ್ನು ದೊಡ್ಡದಾಗಬೇಕಷ್ಟೇ. ಮಾವಿನ ಹಣ್ಣನ್ನು ತೋರಿಸುವ. ಕಾಣಿಸ್ತಿದೆ ನಿಮಗೆ ಒಂದೊಂದು ಮರದಲ್ಲಿ ನೋಡಿ, ಅಲ್ಲಿದೆ. ಅದು ಎಲೆಗಳೊಟ್ಟಿಗೆ ಮಿಕ್ಸ್ ಆಗಿ ನಿಮಗೆ ಕಾಣ್ತಿಲ್ಲ ಅಷ್ಟು. ಇದು ನೋಡಿ ಅಂತ, ಇದು ನನ್ನಷ್ಟು ಉಂಟು. ಇದು ಎಂತ ಗೊತ್ತಾ ನಿಮಗೆ? ಈ ಎಲೆಯನ್ನು ನೋಡುವಾಗ ಗೊತ್ತಾಗ್ತದೆ, ಇದು ಪಪ್ಪಾಯಿದ್ದು ಗಿಡ. ಕಟ್ ಮಾಡುವಾಗ ಒಳಗಡೆ ಬೀಜ ಇರ್ತದಲ್ಲ, ಆ ಬೀಜವನ್ನು ಎಲ್ಲಿ ಹಾಕಿಬಿಟ್ಟು ಅದೆಲ್ಲ ಗಿಡ ಆಗ್ತದೆ. 2-3 ಗಿಡ ಆಗಿದೆ, ಮತ್ತು ಒಂದು ಸಣ್ಣದು ಗಿಡ ಆಗಿದೆ ಇಲ್ಲಿ. ಹಾಗೆ ನಿಮಗೆ ಇದೊಂದು ಬ್ಯೂಟಿಫುಲ್ ಆದಂತಹ ಒಂದು ಫ್ಲವರ್ ತೋರಿಸ್ತೇನೆ. ಫ್ಲವರ್ ಯಾವುದು ಗೊತ್ತುಂಟಾ? ಇದು ಪಿಂಕ್ ಮೀಸೆ ಹೂವು. ಇಲ್ಲಿ ಕೆಳಗಡೆ ಕಾಯಿ ಬಿದ್ದಿದೆ ಆಯಿತಾ. ಹಾಗೆ ನಿಮಗೆ ತೋರಿಸ್ತೇನೆ ಅದು ಎಂತ ಅಂತೇಳಿ. ಹಾಗೆ ಇದು ಯಾರ್ದೆಲ್ಲ ಫೇವ್ರೇಟ್ ಅವರೆಲ್ಲ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಇದನ್ನು ಸಾಂಬಾರಿಗೆ, ಹಾಗೆ ಕೆಲವರು ತಿಂತಾರೆ ಕೂಡ, ಮತ್ತು ಉಪ್ಪಿನಕಾಯಿ ಹಾಕಲಿಕ್ಕೆ ಎಲ್ಲದಕ್ಕೆ ಸಹ ಯೂಸ್ ಮಾಡ್ತಾರೆ. ನನ್ನ ಹಿಂದೆ ಮರ ಕಾಣ್ತುಂಟಲ್ಲ, ಇದೇ ಮರದ್ದು ಅಂಬಟೆಕಾಯಿ. ಯಾರ್ದೆಲ್ಲ ಫೇವ್ರೇಟ್ ಹೇಳಿ ಕಮೆಂಟಲ್ಲಿ ಕಮೆಂಟ್ ಮಾಡಿ ಆಯಿತಾ. ಹಾಗೆ ಇದೆಲ್ಲ ಅಷ್ಟು ಬೆಳಿಲಿಲ್ಲ, ಅದಕ್ಕೆ ಮುಂಚೆನೆಲ್ಲ ಬಿದ್ದಿದೆ. ಅದು ಸ್ವಲ್ಪ ಗಾಳಿ ಮಳೆಯಲ್ಲಿ ಈ ಕಡೆ ಬಂದಿದೆ, ಹಾಗೆ ಎಲ್ಲ ಬಿದ್ದೋಗಿದೆ. ಹಾಗೆ ನಾನೀಗ ಕಾಡು ಮಾವಿನ ಮರ ಇದೆಯಲ್ಲ ಅದರ ಕೆಳಗಡೆ ಬಂದಿದ್ದೇನೆ. ಹಾಗೆ ಇಲ್ಲಿ ಎಲ್ಲ ಕೆಲವು ಬಿದ್ದಿದೆ, ಕೆಲವೆಲ್ಲ ಹಕ್ಕಿಗಳೆಲ್ಲ ತಿಂದು ಕೆಳಗೆ ಬೀಳ್ಸಕ್ಕಿದೆ. ಹಾಗೆ ಕೆಲವೆಲ್ಲ ಗಾಳಿಗೆ ಬಿದ್ದಿದೆ. ಈಗ ನಾನು ನಿಮಗೆ ತೋರಿಸ್ತೇನೆ, ಹೇಗೆ ತೋರಿಸ್ತೇನೆ. ಬೀಳಲಿಕ್ಕೆ ಬಿದ್ದಿದೆ, ಆದರೆ ಎಲ್ಲ ಹಕ್ಕಿಗಳೆಲ್ಲ ತಿಂದು ಹಾಕಿದೆ. ಹಾಗೆ ನಿಮಗೆ ಒಳ್ಳೊಳ್ಳೆದನ್ನು ತಂದು ತೋರಿಸ್ತೇನೆ. ತಿಕ್ಕಿಕೊಂಡು ಬಂದೆ, ತುಂಬ ಬಿದ್ದಿದೆ ಆಯಿತಾ. ಅದರೆಲ್ಲ ಹಕ್ಕಿಗಳೆಲ್ಲ ತಿಂದು ಹಾಕಿದೆ. ನನಗೆ ಈಗ ಇಷ್ಟು ಸಿಕ್ಕಿತು ನೋಡಿ, ಇಷ್ಟು ಸಿಕ್ಕಿತು. ಮರದಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಗಿ 1 ತಿಂಗಳ ಮೇಲೆ ಆಯಿತು. ಹಾಗೆ ಎಲ್ಲ ಮುಗಿತಾ ಬಂತು. ಮರದಲ್ಲಿ ಕೂಡ ಇಲ್ಲ ಇನ್ನು. ಹಾಗೇನು ಹೋಗು ಬನ್ನಿ. ಹಾಗೆ ಈಗ ಮಾವಿನಕಾಯಿ ಇಟ್ಕೊಂಡು ಬರೋದು ಕೂಡ ಒಂದು ಡಿಬ್ಬ ಸೌಂಡ್ ಕೂಡ ಬರೋದು. ಹಲಸಿನ ಹಣ್ಣು ಬಿತ್ತಾಯ್ತಾ. ಒಂದು ಹಲಸಿನ ಹಣ್ಣು ನಾನು ವೀಡಿಯೋ ಮಾಡಿ ಬರಬೇಕಿದ್ರೆ ಅದು ಬಿದ್ದಾಗಿದೆ. ಈಗ ನಿಮಗೆ ತೋರಿಸ್ತೇನೆ. ವೇಟ್ ಉಂಟು ತುಂಬ ನೋಡಿ, ಹೊಟ್ಟೆ ಆಗಿದೆ. ಅದು ಕೂಡ ಪರಿಮಳ ಉಂಟು, ಹಣ್ಣಾಗಿದೆ ಆಯಿತಾ. ನನಗೆ ಆಸಕ್ತಿ ಉಂಟು ತುಂಬ. ನಾನು ಆ ಕಡೆಯಿಂದ ಮಾವಿನ ಹಣ್ಣು ಹೆಕ್ಕೊಂಡು ಬರಬೇಕಾದ್ರೆ ಬಿದ್ದಿದೆ ಇದನ್ನೀಗ ಒಂದು ಸೈಡ್ ಎತ್ತಿಡಬೇಕೀಗ, ಮತ್ತು ಕಟ್ ಮಾಡಬೇಕು. ಹಾಗೆ ಇನ್ನು ಸ್ವಲ್ಪ ಕೆಲಸ ಉಂಟು. ಹಾಗೆ ಇನ್ನು ಅದೆಲ್ಲ ಮಾಡಿ ಇದನ್ನು ಕಟ್ ಮಾಡಬೇಕು ಇನ್ನು. ಪರಿಮಳ ಬರ್ತುಂಟು. ನೆಕ್ಕರೆ ಮಾವಿನ ಹಣ್ಣು ಹೇಗೆ ಚೆಂದ ಆಗ್ತದೆ ತಿನ್ನಲಿಕ್ಕೆ, ಹಾಗೆ ಕಸಿ ಮಾವಿನ ಹಣ್ಣು ಕೂಡ ತುಂಬ ಚೆಂದ ಆಯಿತಾ. ಹಾಗೆ ನನಗೆ ಬರುವಾಗ ಒಂದು ಬಿದ್ದಿತ್ತಷ್ಟೇ, ಅದು ಫ್ರೆಶ್ ಆಗಿತ್ತು ನೋಡಲಿಕ್ಕೆ ಮಾತ್ರ ಅಲ್ಲಿಂದ ಬೀಳುವಾಗ. ಹಾಗೆ ನಾನು ಅಂದ್ಕೊಂಡೆ, ಆದರೆ ನಾನಿಲ್ಲಿ ಬಂದು ಮಂಗಾದೆ. ಅದನ್ನು ತಿಂದು ಬಿಸಾಡಿದೆ ಹಕ್ಕಿಗಳೆಲ್ಲ. ನಿಮಗೆ ತೋರಿಸ್ತೇನೆ ನೋಡಿ, ಹೊಟ್ಟೆ ಮಾಡಿ ತಿಂದು ಬಿಸಾಡಿದೆ. ಹಾಗೆ ಈಗ ಮರದಲ್ಲಿ ಉಂಟು, ಕೊಯ್ಬೋದು ಬೇಕಿದ್ರೆ. ನಿಮಗೆ ಇದರ ಪರಿಚಯ ಇದೆಯಾ? ಇದು ನಾವು ಶಾಲೆಗೆಲ್ಲ ಹೋಗುವಾಗ ಮತ್ತು ಅಮ್ಮ ಈಗ ಮೀಟಿಂಗ್ ಹೋಗುವಾಗೆಲ್ಲ ಏನಾದರೂ ಪ್ರೋಗ್ರಾಮ್ ಏನಾದಿದ್ದರೆ ಹೂಗುಚ್ಚ ಎಲ್ಲ ರೆಡಿ ಮಾಡಿಕ್ಕಿದ್ದಲ್ಲ. ಹಾಗೆ ಹೂಗುಚ್ಚಕ್ಕೆಲ್ಲ ಇದು ತುಂಬ ಯೂಸ್ಫುಲ್ ಆಗ್ತದೆ. ಚೆಂದ ಕಾಣ್ತದೆ ಮಾತ್ರ ಹೂಗುಚ್ಚ ರೆಡಿ ಮಾಡಿದ್ದೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನು ಮತ್ತು ಅದನ್ನು ಎರಡನ್ನು ಸಹ ಮಿಕ್ಸ್ ಮಾಡಿ ಒಂದು ಹೂಗುಚ್ಚ ರೆಡಿ ಮಾಡಿದರೆ ತುಂಬ ಚೆಂದ ಕಾಣ್ತದೆ. ಹಾಗೆ ನಾನು ನಿಮಗೆ ಇವತ್ತು ಕಾಡು ಮಾವಿನ ಹಣ್ಣು, ಕಸಿ ಮಾವಿನ ಹಣ್ಣು, ನೆಕ್ಕರೆ ಮಾವಿನ ಹಣ್ಣು, ಹಾಗೆ ಅಂಬಟೆಕಾಯಿ, ಹಾಗೆ ಹಲಸಿನ ಹಣ್ಣು, ಹೀಗೆ ಎಲ್ಲ ಹಣ್ಣನ್ನೆಲ್ಲ ಸಾಧಾರಣ ತೋರಿಸಿದೆ. ಹಾಗೆ ಈಗ ನಮಗೆ ಮಧ್ಯಾಹ್ನಕ್ಕೆ ಮೊಟ್ಟೆ ಸಾಂಬಾರಿದೆ, ಹಾಗೆ ಮಾವಿನ ಹಣ್ಣು ಕೂಡ ಇದೆ. ಹಾಗೆ ಬಳ್ಳಿಯಲ್ಲಿ ಸ್ವಲ್ಪ ತೊಂಡೆಕಾಯಿ ಇದೆ ಆಯಿತಾ. ಹಾಗೆ ಅದನ್ನು ನೋಡುವಾಗ ತುಂಬ ಆಸೆ ಇತ್ತು ನನಗೆ. ಅದನ್ನೀಗ ಒಂದು ಸಣ್ಣದಾಗಿ ಒಂದು ಪಲ್ಯ ಮಾಡುವ. ನೋಡಿ ಅಂತ ಹಣ್ಣಾಗಿದೆ ಎಲ್ಲ. ನೋಡಿ, ಇಷ್ಟು ಕೊಯ್ದಿದ್ದೇನೆ. ಈಗ ಸ್ವಲ್ಪ ಉಂಟು ಅದರಲ್ಲಿ, ಎಲ್ಲ ಕೊಯ್ದು ಬೇಡ. ಹಾಗೆ ಇಷ್ಟು ಮಾತ್ರ ತೊಗೊಂಬಂದಿವಲ್ಲ, ಹಾಗೆ ಇದನ್ನು ತೊಳೆದು ಕಟ್ ಮಾಡಿ ಈಗ ನಮಗೆ ತಂದು ತೋರಿಸ್ತೇನೆ. ಈಗ ನಾನು ಇಟ್ಕೊಂಬಂದಿದ್ದೇನೆ, ಹಾಗೆ ಕಟ್ ಮಾಡ್ತಾ ಇದ್ದೇನೆ. ಹಾಗೆ ನಿಮಗೊಂದು ವಿಷಯ ಹೇಳಬೇಕು ಅಂತಾಯಿತು.
ಹಾಗೆ ನಾವು ಅಂದ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ ನೋಡಿ, ಅದರ ಹೊರಗಡೆಯಿಂದ ಕೆಂಪಾಗಿದ್ದರೆ ಮಾತ್ರ ಅದು ಹಣ್ಣಾಗಿದೆ ಅಂತ ಅಂದ್ಕೊಳ್ತೇವೆ. ಆದರೆ ಈಗ ನಿಮಗೆ ಇದೆರಡನ್ನು ಕಟ್ ಮಾಡಿ ತೋರಿಸ್ತೇನೆ ನೋಡಿ. ಇದು ಲೈಟಾಗಿ ಹಣ್ಣಾಗ್ತಾ ಬಂದಿದೆ, ಇದು ಕೂಡ ಲೈಟಾಗಿ ಹಣ್ಣಾಗ್ತಾ ಬಂದಿದೆ. ಈ ಥರ ಹಣ್ಣದನ್ನು ನಾವು ಪಲ್ಯಕ್ಕೆ ಆಗಿರ್ಬೋದು, ಸಾಂಬಾರಿಗೆ ಯೂಸ್ ಮಾಡಿದರೆ ಅದು ಹುಳಿ ಹುಳಿ ಆಗ್ತದೆ ಸಾಂಬಾರು ಅಥವಾ ಪಲ್ಯ. ಆದರೆ ಏನು ಮಾಡಲಿಕ್ಕಾಗಲ್ಲ, ಎಲ್ಲ ಕೊಯ್ದುಕೊಂಡು ಬಂದಾಗಿದೆ, ಇದನ್ನೆಲ್ಲ ಹಾಕುವ. ಆದರೆ ನಾವು ಟೊಮೆಟೊ ಏನು ಹಾಕಬಾರ್ದು ಅಷ್ಟೇ. ಹಾಗೆ ಕಟ್ ಮಾಡಲಿಕ್ಕಿಂತ ಮುಂಚೆ ನಾನು 2 ಸತಿ ತೊಳೆದಾಯಿತು. ಹಾಗೆ ಇನ್ನೊಂದು ಸತಿ ಪುನಃ ನೀರಿಗೆ ಹಾಕಿ ಇನ್ನು ತೊಳೆದು ಹಾಕಿದೆ. ಮತ್ತೊಂದು ಏನಂತ ಹೇಳಿದರೆ, ಈಗ ನಾವು ಸಾಂಬಾರಾಗಿರ್ಬೋದು, ಪಲ್ಯ ಆಗಿರ್ಬೋದು, ಅದನ್ನು ಈಗ ಒಗ್ಗರಣೆ ಹಾಕಿದ ಮೇಲೆ ನಾವು ಇದನ್ನು ಹಾಕ್ತೇವಲ್ಲ, ಆ್ಯಡ್ ಮಾಡ್ತೇವಲ್ಲ, ಅದನ್ನು ಹಾಕಿದ ಮೇಲೆ ತುಂಬ ಹೊತ್ತು ಬೇಕಾಗ್ತದೆ ಬೇಯಲಿಕ್ಕೆ. ಹಾಗೆ ಅದನ್ನು ನಾವು ಮೊದಲೇ ಬೇಯಿಸ್ಕೊಳ್ಳುವ. ಇದನ್ನೀಗ ನಾನು ಬೇಯಲಿಕ್ಕೆ ಇಡ್ತೇನೆ. ಈಗೊಂದು ಬಾಣಲೆ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೇನೆ. ಹಾಗೆ ಇದನ್ನೀಗ ಆಗ ನಾವು ತೊಳೆದಿಟ್ಟು ಇನ್ನೊಂದು ಸತಿ ನೀರಲ್ಲಿ ಹಾಕಿಟ್ಟಿದ್ದೇವೆ, ಅದನ್ನೀಗ ಚೆಂದ ಮಾಡಿ ವಾಪಸ್ ತೊಳೆದು ಅದಕ್ಕೀಗ ಹಾಕಬೇಕು. ಹಾಗೆ ನಾನು ಕಟ್ ಮಾಡಿರುವಂಥದ್ದನ್ನೆಲ್ಲ ಈಗ ಇದಕ್ಕೆ ಹಾಕಿ ಆಯಿತು. ಹಾಗೆ ಇದಕ್ಕೆ ಸ್ವಲ್ಪ ಇನ್ನು ಉಪ್ಪು ಹಾಕ್ಕೊಳ್ಬೇಕು. ಈಗ ಬೇಯಲಿಕ್ಕೋಸ್ಕರ ಅಷ್ಟೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ಮತ್ತು ವಾಪಸ್ ಆ್ಯಡ್ ಮಾಡಲಿಕ್ಕೆ ಇರ್ತದಲ್ಲ, ಪಲ್ಯಕ್ಕೆ ಮಾಡುವಾಗ ಆ್ಯಡ್ ಮಾಡಿದರೆ ಆಯಿತು. ಈಗ ಇದನ್ನು ಮುಚ್ಚಳ ಇಟ್ಟು ಸ್ವಲ್ಪ ಬೇಯುವ ತನಕ, ಹಾಗೆ ಇದನ್ನು 10 ನಿಮಿಷ ಬೇಯಲಿ. ನಾವೀಗ ಪಲ್ಯಕ್ಕೆ ತೆಂಗಿನಕಾಯಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳುವ. ಹಾಗೆ ನಾನು ನಿಮಗೀಗ ಬ್ರೇಕಲ್ಲಿ ಕಸಿ ಮಾವಿನ ಹಣ್ಣಲ್ಲಿ ಹಲ್ಲೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ. ಒಂದು ಸೈಡಿನ ಪೀಸನ್ನು ಇಟ್ಕೊಂಬನ್ನಿ ಫಸ್ಟಿಗೆ, ಆನಂತರ ಇದನ್ನು ಮತ್ತು ಇದನ್ನು ಕಟ್ ಮಾಡ್ಕೊಳ್ಬೇಕು ಫಸ್ಟಿಗೆ. ನೋಡಿ, ನಾನೀಗ ಇಷ್ಟು ಕಟ್ ಮಾಡ್ಕೊಂಡ್ಬಂದಿದ್ದೇನೆ ಚೌಕಾಕಾರಕ್ಕೆ. ಈಗ ಇದನ್ನು ನಡುವಿಗೆ ಕಟ್ ಮಾಡಿಕೊಂಡು ಮತ್ತು ಈ ಥರ ಲೈನ್ಸ್ ಕಟ್ ಮಾಡಬೇಕು. ಈಗ ಕಟ್ ಮಾಡಿ ಆಯಿತು, ಈ ಥರ ಬಂದಿದೆ. ಇದೊಂದು ಸ್ವಲ್ಪ ಈ ಥರ ಬಂದಿದೆ ನೋಡಿ, ಹಲ್ಲಾಯ್ತು. ಈಗ ಇದನ್ನು ಬಾಯಿ ಒಳಗೆ ಇಟ್ಕೊಂಡಾಯಿತು. ಬೇದಿದೆ ಇಲ್ಲ ಅಂತೇಳಿ ಈಗ ಹೇಗೆ ನೋಡೋದು ಅಂತ ಹೇಳಿದರೆ, 2 ಪೀಸ್ ಆಗಬೇಕು. ಈಗ ಅನ್ನ ಹೇಗೆ ಟೆಸ್ಟ್ ಮಾಡ್ತೇವೆ ಅದೇ ಥರ ಇದನ್ನು ಮುಟ್ಟಿದ ತಕ್ಷಣ 2 ಪೀಸ್ ಆದರೆ ಚೆಂದ ಬೇದಿದೆ ಅಂತ ಅರ್ಥ. ಹಾಗೆ ಬೇವು ಸೊಪ್ಪೆಲ್ಲ ತಗೊಂಬಂದೆ, ಹಾಗೆ ಎಲ್ಲ ರೆಡಿ ಮಾಡಿ ಆಯಿತು. ಈಗ ಸಿಂಪಲ್ ಆಗಿ ಒಂದು ತೊಂಡೆಕಾಯಿಯ ಪಲ್ಯ ಮಾಡುವ. ಫಸ್ಟಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಈಗ 1-2 ಬೀಜ ಬೆಳ್ಳುಳ್ಳಿ ಹಾಕೊಳ್ಳಬೇಕು. ಈಗ 1-2 ಬೀಜ ಬೆಳ್ಳುಳ್ಳಿ ಹಾಕಿ, ಆನಂತರ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕಬೇಕು. ಈಗ ಇದಕ್ಕೆ ಒಂದು ಕೆಂಪು ಮೆಣಸನ್ನು ಹಾಕಬೇಕು. ಆನಂತರ ಅದಕ್ಕೆ ಬೇವು ಸೊಪ್ಪನ್ನು ಹಾಕಿದರೆ ಆಯಿತು. ಇನ್ನು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಬೇಕು. ಈಗ ಇದೇ ಮಿಶ್ರಣಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಮೆಣಸನ್ನು ಹಾಕ್ಕೊಳ್ಬೇಕು. ಈಗ ಮಿಕ್ಸ್ ಮಾಡಬೇಕು. ಟೊಮೆಟೊ ಹಾಕಲಿಕ್ಕಿಲ್ಲ, ಯಾಕಂತ ಹೇಳಿದರೆ ತೊಂಡೆಕಾಯಿ ಹಣ್ಣಾದ ಕಾರಣ ಟೊಮೆಟೊವನ್ನು ಆ್ಯಡ್ ಮಾಡಲಿಕ್ಕಿಲ್ಲ. ಈ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ನಾವು ಅದನ್ನು ಬೇಯಿಸ್ಕೊಂಡ್ರಾಯಿತು. ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ. ಈಗ ನಾವಾಗ ಬೇಯಿಸಿಟ್ಟಿರುವಂತಹ ತೊಂಡೆಕಾಯಿಯನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಆಯಿತು. ಈಗ ತೊಂಡೆಕಾಯನ್ನು ಒಗ್ಗರಣೆಯ ಮಿಶ್ರಣಕ್ಕೆ ಹಾಕಿ ಆಯಿತು. ಈಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಬೇಕು, ಯಾಕಂತ ಹೇಳಿದರೆ ಹಸಿಮೆಣಸು ಮತ್ತು ಕೆಂಪು ಮೆಣಸು ಹಾಕಿರುವ ಕಾರಣ ಸ್ವಲ್ಪ ಹಾಕಿದರೆ ಸಾಕು. ಸ್ವಲ್ಪ ಅರಶಿಣ ಮತ್ತು ಸ್ವಲ್ಪ ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡಬೇಕು. ಹಾಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿದರೆ ಸಾಕು. ಇದನ್ನು ಆಫ್ ಮಾಡೋದಿನ್ನು. ಹಾಗೆ ಊಟಕ್ಕೆ ತೊಂಡೆಕಾಯಿ ಪಲ್ಯ ರೆಡಿ. ಇದು ಗಂಜಿ ಊಟಕ್ಕೆ ಮಾತ್ರ ಚೆಂದ ಆಗ್ತದೆ ಈ ಪಲ್ಯ. ಹಾಗೆ ಸೈಡಲ್ಲೊಂದು ಕಾಡು ಮಾವಿನ ಹಣ್ಣು ಇದ್ದರೆ ತುಂಬ ಚೆಂದ ಆಗ್ತದೆ. ಹಾಗೆ ಊಟಕ್ಕೆ ಪಲ್ಯ, ಉಪ್ಪಿನಕಾಯಿ, ಕುಚ್ಚಲಕ್ಕಿ ಅನ್ನ, ಹಾಗೆ ಮೊಟ್ಟೆ ಸಾಂಬಾರು. ಈಗ ಹಲಸಿನ ಹಣ್ಣಾಗ ಬಿದ್ದಿತ್ತಲ್ಲ, ಅದನ್ನು ಕಟ್ ಮಾಡುವ. ಫಸ್ಟಿಗೆ ಕೈಗೆಲ್ಲ ಎಣ್ಣೆ ಅಪ್ಲೈ ಮಾಡ್ಕೊಳ್ಬೇಕು. ಆನಂತರ ನಾವು ಕಟ್ ಮಾಡುವಂತಹ ಕತ್ತಿ ಆಗಿರ್ಬೋದು ಅಥವಾ ಯಾವುದು ಚಾಕು ಆಗಿರ್ಬೋದು, ಯಾವುದು ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ, ಅದಕ್ಕೆ ಕೂಡ ಎಣ್ಣೆ ಹಾಕಬೇಕು. ಈಗ ಕಟ್ ಮಾಡುವ ಬನ್ನಿ.
ನೋಡಿ ಇದನ್ನು ನಾವು ಗೂಂಜಿ ಅಂತೇಳಿ ಕರೀತಾರೆ. ಇದು ಎಲ್ಲದರಲ್ಲಿ ನೋಡಿದರೆ ಸಾಧಾರಣವಾಗಿ ಬಿಳಿ ಬಿಳಿ ಇರ್ತದೆ, ಆದರೆ ಇದು ಕೂಡ ಇದರಲ್ಲಿ, ಆದರೆ ಈ ಹಲಸಿನ ಹಣ್ಣಲ್ಲಿ ಗೂಂಜಿ ಕೂಡ ಹಳದಿ ಇದ್ದು ಸಿಹಿ ಇದೆ. ಹಾಗೆ ಇದು ಯೂಸ್ಫುಲ್ ಆಗ್ತದೆ. ಇದು ಮಾತ್ರ ಅಲ್ಲದೆ, ಈ ಹಣ್ಣು ಮಾತ್ರ ಅಲ್ಲದೆ ಈ ಗೂಂಜಿ ಕೂಡ ಯೂಸ್ ಮಾಡ್ತೀವಿ. ಹಾಗೆ ರಾತ್ರಿ ಅಜ್ಜಿ ಮನೆಗೆ ಹೋಗಿದ್ವಿ. ಅಲ್ಲಿ ಕಾಲದಿತ್ತು. ಹಾಗೆ ಅಲ್ಲಿ ಸೇಮಿಗೆ, ಹಲಸಿನ ಹಣ್ಣಿನ ಹಿಟ್ಟು, ದೋಸೆ, ಕೋಳಿ ಹೀಗೆ ಗಮ್ಮತ್ತು ಮಾಡಿದರು ಫುಲ್. ಹಾಗೆ ನೆಕ್ಸ್ಟ್ ಡೇ ಹಿಂದಿನ ದಿನ ಕಟ್ ಮಾಡಿರುವಂಥ ಹಲಸಿನ ಹಣ್ಣನ್ನೆಲ್ಲ ಸಪ್ರೇಟ್ ಮಾಡಿ ಆಯಿತು. ಹಣ್ಣು ಬೇರೆ, ಬೀಜ ಬೇರೆ. ಬೀಜ ಇದನ್ನೆಲ್ಲ ಸಾಂಬಾರಿಗೆಲ್ಲ ಯೂಸ್ ಮಾಡ್ಬೋದು. ಈಗ ಹಲಸಿನ ಹಣ್ಣಿನ ತಿಂಡಿ ಮಾಡುವ. ಅದಕ್ಕೆ ಈಗ ಫಸ್ಟಿಗೆ ಅಕ್ಕಿ ತಗೊಂಡು ನಿನ್ನೆನೇ ನೆನೆ ಹಾಕಿರಬೇಕು. ಅದನ್ನು ಇವತ್ತು ಚೆಂದ ಮಾಡಿ ತೊಳೆದು ಅದಕ್ಕೆ ಈ ಹಲಸಿನ ಹಣ್ಣು ಮತ್ತು ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿ ಕಡ್ದು ಅದಕ್ಕೆ ಏಲಕ್ಕಿ ಕೂಡ, ಉಪ್ಪು ಕೂಡ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಇಡ್ಲಿ ಪಾತ್ರಕ್ಕೆ ಹಾಕಿ ಒಂದು 15ಇಂದ 20 ಮಿನಿಟ್ಸ್ ಬೇಯಿಸಿದರೆ ಹಲಸಿನ ಹಣ್ಣಿನ ಒಂದು ತಿಂಡಿ ರೆಡಿ ಆಗ್ತದೆ. ಈ ಲಾಗನ್ನು ಇಲ್ಲಿಗೆ ಮುಗಿಸುವುದು. ಇನ್ನು ಮುಂದಿನ ಲಾಗಲ್ಲಿ ಸಿಗುವ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ರಾಮ್ ರಾಮ್.